ನಮಸ್ಕಾರ ಸ್ನೇಹಿತರೆ 16th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನ್ ರಿಪೋರ್ಟ್ ಪಬ್ಲಿಷ್ ಆಗಿದೆ ಇನ್ ದ ಸೆನ್ಸ್ ನಿಮ್ಗೆ ಗೊತ್ತಿದೆ, ಬಜೆಟ್ ಅಲ್ಲಿ ಅದನ್ನ ಏನ್ ಮಾಡಿದ್ರು, ಸದನದ ಮುಂದೆ ಇಟ್ರು. ಆಕ್ಚುಲಿ ಸಪರೇಟ್ ಆಗಿ ಮಾಡ್ಬೇಕಾಗಿತ್ತು. ಇಲ್ಲಿ ಏನಾದ್ರು ಬಜೆಟ್ ಸೇರಿಸ್ಬಿಟ್ರೆ ಅದ್ರ ಬಗ್ಗೆ ಅಷ್ಟು ಚರ್ಚೆ ಆಗಲ್ಲ ಅಂತ ಹೇಳಿ ಏನ್ ಮಾಡಿದ್ರು, ಇಲ್ಲಿ ವಿತ್ತ ಸಚಿವರು ಸ್ವಲ್ಪ ತಲೆ ಓಡಿಸ್ಬಿಟ್ಟು ಬಜೆಟ್ ಜೊತೆ ಅದನ್ನು ಮಂಡಿಸ್ಬಿಟ್ರು. ಫೈನ್. ಈ 16ನೇ ಹಣಕಾಸು ಆಯೋಗ ಏನಾಗಿದೆ, ರಾಜ್ಯಗಳಿಗೆ ಎಸ್ಪೆಷಲಿ ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ, ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗೆ ವರ್ಕೌಟ್ ಆಗಿದೆಯೋ ಇಲ್ವಾ? ಯಾಕಂದ್ರೆ ಲಾಸ್ಟ್ 15ನೇ ಹಣಕಾಸು ಆಯೋಗದಲ್ಲಿ ಏನು ತುಂಬಾ ನಾವು ಲಾಸ್ ಆಯ್ತು ಅಂತ ಹೇಳಿ, ಅಂದ್ರೆ ನಮಗೆ ಏನ್ ಸಿಗ್ತಾ ಇತ್ತು 14ನೇ ಹಣಕಾಸು ಆಯೋಗದ ಪ್ರಕಾರ ಸಿಗ್ತಾ ಇಲ್ಲ ಅಂತ ಹೇಳಿ ನಾವೇನು ರಾಜ್ಯಗಳು ಎಸ್ಪೆಷಲಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಇವರೆಲ್ಲ ಏನು ಒಂದು ಸ್ಟ್ರೈಕ್ ಗಳನ್ನ ಮಾಡಿದ್ರು, ಅದನ್ನು ಖಂಡಿಸಿದ್ರು. ಸೊ ಅದ್ರ ಬಗ್ಗೆ ಎಲ್ಲ ಕೂಡ ಇವಾಗ ಏನು ಚೇಂಜಸ್ ಮಾಡಿದ್ರೆ ಅಂತಕ್ಕಂಥದ್ದು ಕೂಡ ನೋಡ್ತಾ ಹೋಗೋಣ. ಫೈನ್ ಸರ್. 16ನೇ ಹಣಕಾಸು ಆಯೋಗನ ಸಂಸತ್ನಲ್ಲಿ ಮಂಡಿಸಿದ್ರು. ಅದು 2026ರಿಂದ 31ರವರೆಗೆ ತೆರಿಗೆಗಳ ರಾಜ್ಯದ ಪಾಲು. ಹಣಕಾಸು ಆಯೋಗ ಗೊತ್ತಿದೆಯಲ್ಲ, ಸೆಂಟ್ರಲ್ ಸ್ಟೇಟ್ ಹಣಕಾಸು ಹೆಂಗೆ ಡಿಸ್ಟ್ರಿಬ್ಯೂಷನ್ ಆಗೋದು. ಈಗ ಹೆಂಗೆ ಒಂದು ಸರ್ಕಾರಕ್ಕೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ, ಅದನ್ನ ತನ್ನೇ 100% ತಾನೇ ಇಟ್ಕೊಳ್ಳಲ್ಲ, ಅದನ್ನ ಸ್ಟೇಟ್ಗೂ ಕೊಡುತ್ತೆ. ಸೆಂಟರ್ ಇಂದ ಸ್ಟೇಟ್ ಬರುತ್ತೆ. ಎಷ್ಟು ಬರುತ್ತೆ? 41% ಅಪ್ರೂವ್ ಮಾಡಿದೆ. ಓಕೆ, ಹಣಕಾಸು ಆಯೋಗ 41% ರಾಜ್ಯಗಳ ಪಾಲು. ಲಾಸ್ಟ್ 15 ಫೈನಾನ್ಸ್ ಅಷ್ಟೇ ಇತ್ತು, ಇವಾಗ್ಲೂ ಅಷ್ಟೇ ಇದೆ. ಬಟ್ ಇದನ್ನ ನಾವು ಲಂಬ ವಿಕೇಂದ್ರೀಕರಣ ಅಂತ ಕರಿತೀವಿ, ವರ್ಟಿಕಲ್ ಡಿವಲ್ಯೂಷನ್ ಅಂತ ಕರಿತೀವಿ. ವರ್ಟಿಕಲ್ ಡೆವಲ್ಯೂಷನ್ ಅಂದ್ರೆ 100% ಏನು ಟ್ಯಾಕ್ಸ್ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಬಂದಿರುತ್ತೆ, ಅದ್ರಲ್ಲಿ 41% ರಾಜ್ಯಗಳಿಗೆ ಕೊಡ್ತಾರೆ ಅಂತ. ಓಕೆ, ಇನ್ನು ಇದರಲ್ಲಿ ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಬರುತ್ತೆ. ಅಡ್ಡಲಾಗಿ ನಾವು ಅಧಿಕಾರ ವಿಕೇಂದ್ರೀಕರಣ ಅಂತ ಏನ್ ಕರಿತೀವಿ. ಅದೇನಪ್ಪಾ ಅಂದ್ರೆ ಅದರಲ್ಲಿ ಬೇರೆ ಪಾಯಿಂಟ್ಸ್ ಗಳು ಬರುತ್ತೆ. ನಾನು ಅದನ್ನ ಇಲ್ಲಿ ತಗೊಂಡಿದ್ದೀನಿ, ತೋರಿಸ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ಹಣಕಾಸು ಆಯೋಗದ ಬಗ್ಗೆ ನಾವು ಮಾತಾಡೋದಾದ್ರೆ ನಮಗೆ 2 ಆರ್ಟಿಕಲ್ ಇಂಪಾರ್ಟೆಂಟ್. 2280 ನಿಮ್ಗೆ ಗೊತ್ತಿದೆ, ಹಣಕಾಸು ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ ಅಲ್ವಾ ಸರ್? 280ರ ಆಯೋಗದ ಅಡಿಯಲ್ಲಿ ಭಾರತ ರಾಷ್ಟ್ರಪತಿಗಳು 5 ವರ್ಷಗಳಿಗೊಮ್ಮೆ ಅದಕ್ಕಿಂತ ಮೊದಲು ಒಂದು ಹಣಕಾಸು ಆಯೋಗ ರಚನೆ ಮಾಡ್ತಾರೆ. ಅದರ ಸಂಯೋಜನೆನು ಒಬ್ಬ ಅಧ್ಯಕ್ಷ, 4 ಇತರ ಸದಸ್ಯರು ಇರ್ತಾರೆ. 1+4 ಇರ್ತಾರೆ. ಒಬ್ಬ ಚೇರ್ಮನ್ ಅಂಡ್ ಅದರ್ ಮೆಂಬರ್ಸ್ 4 ಜನ ಇರ್ತಾರೆ. ಇನ್ನು 281ನೇ ಆರ್ಟಿಕಲ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಹಣಕಾಸು ಆಯೋಗದ ವರದಿಗಳನ್ನ ಅವರು ಸಂಸ್ಥೆನಲ್ಲಿ ಮಂಡಿಸ್ಬೇಕು. ಸೊ ಅದನ್ನ ಮಾಡಿರ್ತಕ್ಕಂಥದ್ದು, ಅದನ್ನ ಸಂಸ್ಥೆಯಲ್ಲಿ ಮಂಡಿಸಿ ಏನಿದೆ, ಏನು ಡಿವಲ್ಯೂಷನ್ಸ್ ಹೆಂಗಾಗತ್ತೆ, ಏನು ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಹೆಂಗಾಗತ್ತೆ, ಗ್ರಾಂಟ್ಸ್ ಅನುದಾನಗಳು ಹೆಂಗಾಗತ್ತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಕ್ಕಂಥದ್ದು. ಸೊ ಹಾಗಾದ್ರೆ ನೀವು ಕೇಳಬಹುದು, ಸರ್ 100 ಬರುತ್ತೆ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯಕ್ಕೆ 41% ಮಾತ್ರ ಕೊಡ್ತಾರ ಅಂತ. ಎಸ್ ಸರ್. ಅಂದ್ರೆ ಇನ್ ಮಿಕ್ಕಿದ್ದು ಅನುದಾನಗಳಾಗಿ, ಅನುದಾನ ಸ್ಕೀಮ್ಸ್ ಅಥವಾ ಬೇರೆ ಬೇರೆ ತುರ್ತು ಪರಿಸ್ಥಿತಿ ಈ ತರದಲ್ಲಿ ಇನ್ ಮಿಕ್ಕಿದ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇನ್ನು ಅದನ್ನು ಹೋಗ್ತೀನಿ, ಅದನ್ನು ತೋರ್ಸಕ್ಕಿಂತ ಮುಂಚೆ ಸ್ನೇಹಿತರೆ, ಹಣಕಾಸು ಆಯೋಗ 16ನೇದು ಅಧ್ಯಕ್ಷರಾಗಿದ್ರು ಡಾಕ್ಟರ್ ಅರವಿಂದ್ ಪನಾಗರಿ ಅಧ್ಯಕ್ಷತೆಯಲ್ಲಿ ಮಾಡಿರ್ತಕ್ಕಂಥದ್ದು. 2023ರಲ್ಲಿ ಈ ಹಣಕಾಸು ರಚನೆ ಮಾಡಲಾಗುತ್ತೆ. 25 ಒಳಗೆ ಕೊಡಬೇಕು ಅಂತ ಹೇಳಿರಾಗಿರುತ್ತೆ. ಡಿಸೆಂಬರ್ ತನಕ ಅದನ್ನ ಜನವರಿ ತನಕ ಎಕ್ಸ್ಟೆಂಡ್ ಮಾಡಿರ್ತಾರೆ ಆ ರಿಪೋರ್ಟ್ ಕೊಡಕ್ಕೆ. ಆಕ್ಚುಲಿ ಡಿಸೆಂಬರ್ 2025 ಅಕ್ಟೋಬರ್ 2025 ಒಳಗೆ ಸಬ್ಮಿಟ್ ಮಾಡಬೇಕು ಅಂತಿರುತ್ತೆ. ಅದನ್ನ ಇನ್ನೂ 1-2-3 ತಿಂಗಳು ಎಕ್ಸ್ಟೆಂಡ್ ಮಾಡಿರ್ತಾರೆ. ನಾವು ಅದನ್ನ ಕರೆಂಟ್ ಅಫೇರ್ ಎಲ್ಲ ಕವರ್ ಮಾಡಿದೀವಿ. ಸೊ ಈ ಹಣಕಾಸು ಆಯೋಗದ ವರದಿನ ನೆಕ್ಸ್ಟ್ 5 ವರ್ಷ ಅಂದ್ರೆ 2026-27 ಇವಾಗ ಏನಿದೆ, ಏಪ್ರಿಲ್ ಇಂದ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದ 2030-31ರವರೆಗೆ ಇದ್ರ ಪ್ರಕಾರ ಅನುಷ್ಠಾನಗೊಳಿಸಲಾಗುತ್ತೆ. ಇನ್ನು ಇದರಲ್ಲಿ 4 ಜನ ಸದಸ್ಯರಿದ್ರು ಅಂತ ಹೇಳಿದೆ. ಶ್ರೀ ಅಜಯ್ ನಾರಾಯಣ್ ಝಾ ಅವರು 15ನೇ ಹಣಕಾಸು ಆಯೋಗದ ಮಾಜಿ ಸದಸ್ಯ. ಇನ್ನು ಡಾಕ್ಟರ್ ಅರವಿಂದ್ ಪನಾಗರಿಯ ಬಗ್ಗೆ ನಿಮ್ಗೆ ಗೊತ್ತಿದೆ, ನೀತಿ ಆಯೋಗದ ಮಾಜಿ ಉಪಾಧ್ಯಕ್ಷರವರು, ಅಂದ್ರೆ ಅದರ ಉಪಾಧ್ಯಕ್ಷರಾಗಿದ್ರು ಅವಾಗ. ಶ್ರೀಮತಿ ಅನಿಲ್ ಜಾರ್ಜ್ ಮ್ಯಾಥ್ಯೂ ಅವರು ಕೂಡ ಇದ್ರು. ಡಾಕ್ಟರ್ ನಿರಂಜನ್ ಅವರು ಇದ್ರು. ಡಾಕ್ಟರ್ ಸೌಮ್ಯ ಶಾಂತಿ ಘೋಷ್ ಅವರು ಕೂಡ ಇದ್ರು. ಜೊತೆಗೆ ರಿತ್ವಿಕ್ ರಂಜನ್ ಪಾಂಡ್ಯನ್ ಅವರು ಅದರ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ರು. ಇದು ಈ ಒಂದು 16ನೇ ಹಣಕಾಸು ಆಯೋಗದ ಒಂದು ಸದಸ್ಯರ ಒಂದು ಕಂಪ್ಲೀಟ್ ಒಂದು ಸಮಿತಿಯಲ್ಲಿ ಇದ್ದಿದ್ದವರು. ಇನ್ನು ಇದ್ರ ಬಗ್ಗೆ ಅವರ ಅಧಿಕಾರಾವಧಿ ನಾನು ಆಲ್ರೆಡಿ ಇಲ್ಲಿ ಹೇಳಿದೆ, 5 ವರ್ಷಕ್ಕೆ ಅಂತ. ಮತ್ತೆ ಅವ್ರಿಗೆ ಏನ್ ಸ್ಯಾಲರಿ, ಹೆಂಗೆ, ಇವೆಲ್ಲ ಬಗ್ಗೆ ನೀವು ಸಂವಿಧಾನದಲ್ಲಿ ಓದ್ಕೊಳ್ಳಿ. ನಾನು ಅದನ್ನ ಇಲ್ಲಿ ಡಿಸ್ಕಸ್ ಮಾಡಕ್ ಹೋಗಲ್ಲ ಸ್ನೇಹಿತರೆ, ಅದನ್ನ ನಾವು ಜಿಕೆಗಳಲ್ಲೂ ಮಾಡಿದೀವಿ. ಇನ್ನು ಬಂದ್ಬಿಡ್ತೀನಿ 15 ಮತ್ತು 16ನೇ ಹಣಕಾಸುಕ್ಕೆ. ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದ್ರ ಬಗ್ಗೆ ವೆರಿ ಇಂಪಾರ್ಟೆಂಟ್ ನೋಡಿ. ಆದಾಯ ಅಂತರ, ಜನಸಂಖ್ಯಾ ಕಾರ್ಯಕ್ಷಮತೆ, ಪ್ರದೇಶ, ಅರಣ್ಯ ಮತ್ತು ಪರಿಸರ, ತೆರಿಗೆ ಪ್ರಯತ್ನ, ಇದನ್ನ ತೆಗೆದುಹಾಕಿದ್ದಾರೆ ಈ ಸಲ. ಜೊತೆಗೆ ಹೊಸದಾಗಿ ಸೇರ್ಪಡೆ, ಇದು ತೆಗೆದು ಹಾಕಿರಲಾಗಿರೋದು. ಅಂದ್ರೆ 15ನೇ ಹಣಕಾಸಕ್ಕೂ 16ನೇ ನೋಡಿದ್ರೆ ನೋಡಿ, ನೀವು ನೋಡ್ಬೋದು ಇದರಲ್ಲಿ 0. 16ನೇ ಹಣಕಾಸು ಅಂದ್ರೆ ಇದನ್ನ ತೆಗೆದುಹಾಕಿದ್ದಾರೆ 16ನೇ ಹಣಕಾಸುದವರು. ಹೊಸದಾಗಿ ಸೇರ್ಪಡೆ, GDPಗೆ ಕೊಡುಗೆ ಏನ್ ಕೊಡ್ತಾ ಇದೆ ಅದನ್ನು ಹೊಸದಾಗಿ ಸೇರ್ಪಡೆ ಮಾಡಿದ್ರೆ, ಮೊದಲಿರ್ಲಿಲ್ಲ ಇದು, ಈಗ ಇಲ್ಲಿ ಸೇರ್ಪಡೆ ಆಗಿದೆ. ಓಕೆ, ಇದನ್ನ ತೆಗೆದುಹಾಕಿರತಕ್ಕಂಥದ್ದು.
ಸೊ ಇದು ಎರಡು ಹೊಸದಾಗಿ ಒಂದು ಡಿಲಿಷನ್ ಒಂದು ಅಡಿಷನ್ ಆಗಿರೋದು. ಇನ್ನು ವೇಟೇಜ್ ಗಳನ್ನ ಮಾತ್ರ ಒಂಚೂರು ನೋಡಿ, ಇದಾದ್ರೆ 41% ಅದೇನೆ, ಬಟ್ 41% ಏನು ಅವರು ದುಡ್ಡನ್ನ ಸ್ಟೇಟ್ ಗಳು ಕೊಡಬೇಕು ಪರ್ಸೆಂಟೇಜ್ ಶೇರ್ಸ್ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅದರಲ್ಲಿ ವೇಟೇಜ್ಗಳು ನಾವು ಹಾರಿಜಾಂಟಲ್ ಡಿವಲ್ಯೂಷನ್ ಅಂತ ಏನ್ ಹೇಳಿದೆ, ಓಕೆ, ಅದನ್ನ ನೋಡೋದಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದನ್ನ ಡೀಟೇಲ್ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಅಂಕಿಅಂಶಗಳು ನೋಡ್ಕೊಂಡ್ಬಿಟ್ಟು ಸ್ನೇಹಿತರೆ, ಆದಾಯ ಅಂತರ ಅಂತ ಏನಿದೆ, ಇನ್ಕಮ್ ಒಂದು ಇದೆಯಲ್ಲ, ಅದು 45% ಇರೋದು 42.5. ನಾನು ಹೇಳ್ತೀನಿ ಏನು ಅಂತ, ನಾನು ಹೇಳ್ತೀನಿ ಇಲ್ಲಿ ತಗೋತೀನಿ, ಇಲ್ಲಿ ಇಟ್ಕೊಂಡು ನಾನು ಹೇಳ್ತೀನಿ. ಓಕೆ, ಈ ಇನ್ಕಮ್ ಡಿಸ್ಟೆನ್ಸ್ ಸ್ವಲ್ಪ ಕಡಿತ ಮಾಡಿದ್ದಾರೆ. ಏನಪ್ಪ ಇದು ನಾನು ಹೇಳ್ತೀನಿ, ಡಿಸ್ಕಸ್ ಮಾಡ್ತೇನೆ. ಓಕೆ, ಜನಸಂಖ್ಯೆ ಪರ್ಸೆಂಟೇಜ್ 15 ಇರೋದು 17 ಹೆಚ್ಚಿಗೆ ಮಾಡಿದ್ದಾರೆ. ನಾನು ಫಸ್ಟ್ ಏನೇನು ಅಂಕಿಅಂಶ ಹೇಳ್ತಾ ಇದ್ದೀನಿ, 15 ಇರೋದು 17.5 ಮಾಡಿದ್ದಾರೆ. ಜನಸಂಖ್ಯಾ ಕಾರ್ಯಕ್ಷಮತೆ ಅಂತ ಏನ್ ಕರಿತೀವಿ, ಓಕೆ, ಡಿಮೋಗ್ರಫಿಕ್ ಡಿವಲ್ಯೂಷನ್ ಅಂದ್ರೆ ಡಿಮೋಗ್ರಫಿಕ್ ಎಫಿಷಿಯನ್ಸಿ ಅಂದ್ರೆ ಟೋಟಲ್ ಫರ್ಟಿಲಿಟಿ ರೇಟ್, ಏನು ಮಕ್ಕಳು ಈಗ ಒಬ್ರು ತಾಯಿಗೆ ಒಬ್ರು ಅಥವಾ ಇಬ್ರು ಮಕ್ಕಳು ಇರ್ತಾರೆ ಅಂದ್ರೆ ಜನಸಂಖ್ಯೆ ಹಿಂಗೆ ಅಲ್ಲಿ ಫರ್ಟಿಲಿಟಿ ಆಗ್ತಾರೆ ಅದ್ರ ಮೇಲೆ. ಸೊ ಅದನ್ನ 12.5% ಇರೋದು 10%ಗೆ ಇಳಿಕೆ ಮಾಡಿದ್ದಾರೆ. ಓಕೆ, ಅಂಡ್ ಪ್ರದೇಶ ಅಂದ್ರೆ ಏರಿಯಾ ಏನಿದೆ, ಆ ಒಂದು ದೊಡ್ಡ ರಾಜ್ಯ ಇದ್ರೆ ಅಲ್ಲಿಗೆ ಜಾಸ್ತಿ ಕೊಡಬೇಕು ಅಂತ ಏನಿತ್ತು, ಅದನ್ನ 15% ಇಂದ 10% ಕಮ್ಮಿ ಮಾಡಿದ್ದಾರೆ. ಇವೆಲ್ಲ ಏನ್ ಮಾಡಿದಾರಲ್ಲ ಸರ್, ಇದು ಒಂದಷ್ಟು ನಮ್ಮ ದಕ್ಷಿಣ ರಾಜ್ಯಗಳಿಗೆ ಹೆಲ್ಪ್ ಆಗುತ್ತೆ, ಇದು ಒಂದಷ್ಟು ನಮ್ಮ ದಕ್ಷಿಣ ರಾಜ್ಯಗಳಿಗೆ ಹೆಲ್ಪ್ ಆಗಲ್ಲ, ಯಾವುದು ಈ ಒಂದು ಕಮ್ಮಿ ಮಾಡಿರೋದು. ಯಾಕಂದ್ರೆ ನಮ್ಮ ದಕ್ಷಿಣ ರಾಜ್ಯಗಳು ಏನಿದೆ ಜನಸಂಖ್ಯೆಯನ್ನ ಕಮ್ಮಿ ಮಾಡ್ಕೋತಾ ಬರ್ತಾ ಇದೀವಿ ಉತ್ತರ ರಾಜ್ಯಗಳಿಗಿಂತ ಅಲ್ವಾ. ಸೊ ಹಾಗಾಗಿ ಅದನ್ನ ಇನ್ನೂ ಕಮ್ಮಿ ಮಾಡಿದ್ದಾರೆ. ಫೈನ್, ತೆರಿಗೆ ಬಂದು ತೆಗೆದಾಕಿದ್ದಾರೆ. ಅರಣ್ಯ ಮತ್ತು ಪರಿಸರ, ಓಕೆ, ಅರಣ್ಯ ಪರಿಸರದ ಬಗ್ಗೆ ತಿಳ್ಕೊಳ್ಳೇಬೇಕು. ಇದರಲ್ಲಿ 15ನೇ ಹಣಕಾಸು ಆಯೋಗ ಏನ್ ಮಾಡಿತ್ತು, ಇದರಲ್ಲಿ 10% ಅದು ಸೇಮ್ ಇಟ್ಕೊಂಡಿದ್ದಾರೆ. 15ನೇ ಹಣಕಾಸು ಏನಾಗಿತ್ತು, ಓನ್ಲಿ ಡೆನ್ಸ್ ಫಾರೆಸ್ಟ್ ಅಂತ ಇತ್ತು, ಅಂದ್ರೆ ಒತ್ತೊತ್ತಾಗಿರೋದು ಅದು ಮಾತ್ರ ಫಾರೆಸ್ಟ್ ಅಂತ ಅನ್ಕೊಂಡಿದ್ರು. ಆದ್ರೆ 16ನೇ ಹಣಕಾಸು ಅದನ್ನ ತಗೊಂಡಿಲ್ಲ. ಎಲ್ಲಾ ರೀತಿಯ ವ್ಯಾಪ್ತಿ, ತೆರೆದ ಕಾಡುಗಳು, ಓಪನ್ ಫಾರೆಸ್ಟ್ ಎಲ್ಲ ತರನು ಒಳಗೊಂಡಿರ್ತಕ್ಕಂಥದ್ದು ಅದು ಹೊಸದಾಗಿ ಸೇರಿಸಿದ್ದಾರೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅವಾಗ ಏನಾಗುತ್ತೆ, ಬರೀ ಹೆಚ್ಚು ಕಾಡು ಇರ್ತಕ್ಕಂಥ ರಾಜ್ಯ, ಈಗ ನಾವು ನಾರ್ತ್ ಈಸ್ಟ್ ಅಥವಾ ಮಧ್ಯಪ್ರದೇಶ ಅಂತ ಏನು ನಾವು ಬೇರೆ ಬೇರೆ ಏನು ಹೇಳಕ್ ಹೋಗ್ತೀವಿ ಮರಗಿಡಗಳು, ಸೊ ಅದು ಬರೀ ಡೆನ್ಸ್ ಫಾರೆಸ್ಟ್ ಬದಲು ಓಪನ್ ಫಾರೆಸ್ಟ್ ಕೂಡ ಸೇರಿಸ್ಕೊಂಡಾಗ ಒಂದಷ್ಟು ಬೇರೆ ರಾಜ್ಯಗಳಿಗೆ ಹೆಲ್ಪ್ ಆಗುತ್ತೆ. ಇನ್ನು ತೆರಿಗೆ ಪ್ರಯತ್ನ ಅಂದ್ರೆ ತೆರಿಗೆನ ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥದ್ದು ಅದ್ರ ಬಗ್ಗೆ ಏನಿತ್ತು ಅದನ್ನ ತೆಗೆದಾಕಿದ್ದಾರೆ, GDP ನ ಸೇರಿಸಿದ್ದಾರೆ. ಓಕೆ, ಇದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈಗ ಒಂದೊಂದೇ ಪಾಯಿಂಟ್ ತಗೊಂಡು ಇಲ್ಲಿ ಯಾವ್ದು ಹೆಚ್ಚಿಗೆ ಬಂದಿದೆ, ಹೆಚ್ಚು ತೂಕ ಕಮ್ಮಿ ಆಗಿದೆ ಅನ್ನೋದು ಒಂದು ನೋಡ್ಕೊಳ್ಳಿ. ಈಗ ಒಂದೊಂದೇ ಪಾಯಿಂಟ್ ನ ಇಲ್ಲಿ ನಾನು ಮ್ಯಾಪ್ ಇಟ್ಕೊಂಡು ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಇನ್ಕಮ್ ಡಿಸ್ಟೆನ್ಸ್ ಅಂದಿದೆ. ವಾಟ್ ಇಸ್ ಇನ್ಕಮ್ ಡಿಸ್ಟೆನ್ಸ್? ಇನ್ಕಮ್ ಡಿಸ್ಟೆನ್ಸ್ ಅಂತಂದ್ರೆ ಏನಂತ ಹೇಳ್ಬೋದು ನಾವು, GSDP ಅಂತ ಏನ್ ಕರೀತೀವಿ. GSDP ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ತಲವಾರು ಆದಾಯಗಳನ್ನ ಕಂಡುಹಿಡಿತಕ್ಕಂಥದ್ದು. ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಹೆಂಗ್ ಕಂಡುಹಿಡ್ತೀವಿ? ಈಗ ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕ ತಗೊಳ್ಳಿ ಅಥವಾ ತೆಲಂಗಾಣ ತಗೊಳ್ಳಿ ಅಥವಾ ಮಹಾರಾಷ್ಟ್ರ ತಗೊಳ್ಳಿ. ಈಗ ಇಲ್ಲಿ ಏನು ಟೋಟಲ್ GSDP ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇರುತ್ತೆ, ಅದನ್ನ ಡಿವೈಡ್ ಬೈ ಎಷ್ಟು ಜನಸಂಖ್ಯೆ ಡಿವೈಡ್ ಮಾಡಿದ್ರೆ ತಲಾ ಆದಾಯ ಸಿಗುತ್ತೆ. ಅಂದ್ರೆ ಇಲ್ಲಿ ಕಮ್ಮಿ ತಲಾ ಆದಾಯ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದಾರೆ, ಉತ್ತರ ಪ್ರದೇಶಕ್ಕೆ ಕಮ್ಮಿ ತಲಾ ಆದಾಯ, ಸ್ಟಿಲ್ ದೇ ಆರ್ ಗೆಟಿಂಗ್ ಮೋರ್ ಮನಿ. ಓಕೆ, ಅದನ್ನ ನಾವೇನು ವಿರೋಧ ಮಾಡ್ತಾ ಇದ್ವಿ, ಓಕೆ, ಲಾಸ್ಟ್ 15ನೇ ಫೈನಾನ್ಸ್ ಕಮಿಷನ್ ಅಲ್ಲಿ ಅದನ್ನೇನ್ ಮಾಡಿದ್ದಾರೆ, ಈಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಓಕೆ, 45% 40 ಅರ್ಥ ಆಗ್ತದೆ. ತಲಾ ಆದಾಯ ಅಂದ್ರೆ ಯಾರು ತಲಾ ಆದಾಯ ಕಮ್ಮಿ ಇರುತ್ತೆ ಅಂತದಕ್ಕೆ ಜಾಸ್ತಿ ಕೊಡೋದು. ಅದನ್ನ 45% ಇಟ್ಟಿದ್ರು, ಬಟ್ ಈಗ ಕಮ್ಮಿ ಮಾಡಿದ್ದಾರೆ. ಆಗ ಈಗ ಸೌತ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನ್ಕೋಬಹುದು ಪರ್ಸೆಂಟೇಜ್ ವೈಸ್. ಓಕೆ, ತಲಾ ಆದಾಯ ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ ಜಾಸ್ತಿ ಕೊಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ಪಾಪ್ಯುಲೇಷನ್ ನೋಡಿ, ಈಗ ನಾನು ನಿಮ್ಗೆ ಹೇಳಿದೆ ಪಾಪ್ಯುಲೇಷನ್ ಅಂದ್ರೆ 2011 ಏನ್ ಪಾಪ್ಯುಲೇಷನ್ ಇದೆ ಅದನ್ನ ಈಗ ಮಾನದಂಡವಾಗಿ ಇಟ್ಕೊಂಡಿರೋದು. ಓಕೆ, ಈ 11ನೇ ಪಾಪ್ಯುಲೇಷನ್ ಇಟ್ಕೊಂಡು ಎಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಓಕೆ, ಅಲ್ಲಿ ಅಂತವ್ರಿಗೆ ಹೆಚ್ಚು ಕೊಡ್ತಕ್ಕಂಥದ್ದು. ಯಾಕಂದ್ರೆ ಆ ಸ್ಟೇಟ್ ಉದ್ಧಾರ ಆಗ್ಬೇಕು ಅಂದ್ರೆ ಈಕ್ವಲಿ ಟ್ರೀಟ್ ಮಾಡ್ಬೇಕಲ್ಲ. ಸೊ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಹಾಗಾಗಿ ಅಲ್ಲಿ ಜಾಸ್ತಿ ಒಂದು ಇದಾಗಬೇಕು. ಆ 15% ಇತ್ತು, ಈಗ 17.5% ಮಾಡಿದ್ದಾರೆ, ಇನ್ನೂ ಹೆಚ್ಚಿಗೆ ಕೊಟ್ಟಿದ್ದಾರೆ. ಓಕೆ, ಪಾಪ್ಯುಲೇಷನ್ ಒಂದು. ಇನ್ನು ಡಿಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಡಿಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಂತಂದ್ರೇನು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಜನಸಂಖ್ಯೆ ಕಾರ್ಯಕ್ಷಮತೆ ಅಂತ ಕರಿತೀವಿ. ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ ಇಲ್ಲಿ ಒಂದು ಮಕ್ಕಳಿಗೆ ಎಷ್ಟು ಜನ ಹುಟ್ಟಿದ್ದಾರೆ, 2 3 ಜನನೋ ಕಂಟ್ರೋಲ್ ಮಾಡಿದ್ದಾರಾ, ಸೊ ಈ ಜನಸಂಖ್ಯೆನ ಕಂಟ್ರೋಲ್ ಮಾಡಿದ್ದಾರಾ ಅನ್ನೋದು. ಅಂದ್ರೆ ಇಲ್ಲಿ ಕಡಿಮೆ ಜನಸಂಖ್ಯಾ ಬೆಳವಣಿಗೆ ಹೊಂದಿರುವ ರಾಜ್ಯಗಳಿಗೆ ಹೆಚ್ಚಿನ ಫಲವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾನು ಹೇಳಿದೆ ನಿಮ್ಗೆ, ಕರ್ನಾಟಕ ತಗೊಳ್ಳಿ, ಆಂಧ್ರ, ತಮಿಳುನಾಡು ತಗೊಳ್ಳಿ, ಅಲ್ಲಿ ನಾವು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ ಈ ತರದ ಹೋಲಿಸ್ಕೊಂಡು ನಾವು ಕಮ್ಮಿ ಇದೀವಿ ಅಲ್ಲ ಸರ್. ಸೊ ಹಾಗಾಗಿ ಈ ಡಿಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಲ್ಲಿ ಮೊದಲು 17.5% ಏನಿತ್ತು ಅದನ್ನ 10% ಇಳಿಸಿದ್ದಾರೆ. ಓಕೆ, ಡಿಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಜನಸಂಖ್ಯಾ ಕಾರ್ಯಕ್ಷಮತೆ ಅಂದ್ರೆ ಇಲ್ಲಿ ಏನು ಅರ್ಥ, ನೀವು ಹೆಚ್ಚು ಪಾಪ್ಯುಲೇಷನ್ ಇದ್ ಮಾಡಿದಷ್ಟು ತಲವಾರು ಅಂದ್ರೆ ಇಲ್ಲಿ ಕಾರ್ಯಕ್ಷಮತೆ ಅಂತ ನೋಡಿದಾಗ, ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ನೋಡಿದಾಗ
ಕಡಿಮೆ ಜನಸಂಖ್ಯೆ ಬೆಳವಣಿಗೆ ಹೊಂದಿರುವ ರಾಜ್ಯಗಳಿಗೆ ಹೆಚ್ಚಿನ ಪಾಲು ಕೊಡಬೇಕು ಅಂತಕ್ಕಂಥದ್ದು. ಅದನ್ನ ವೇಟೇಜ್ ನ ಕಮ್ಮಿ ಮಾಡಿದ್ದಾರೆ. 12.5% ಇರೋದು 10% ಗಳಿಸಿದ್ದಾರೆ. ಓಕೆ, ಇನ್ನೊಂದು ಏರಿಯಾ ವೈಸ್. ಏರಿಯಾ ಅಂದ್ರೆ ಈಗ ದೊಡ್ಡ ರಾಜ್ಯ ಹೇಳಿದ್ನಲ್ಲ, ಯಾಕಪ್ಪ ದೊಡ್ಡ ರಾಜ್ಯಕ್ಕೆ 15% ಕೊಡಬೇಕು? ಅಗೇನ್ ಏರಿಯಾ ಜಾಸ್ತಿ ಇದೆ, ಅಲ್ಲಿ ಇಂಪ್ರೂವ್ ಆಗಬೇಕು, ಕನೆಕ್ಟಿವಿಟಿ ಆಗ್ಬೇಕು ರೋಡ್ಗಳು. ಹಾಗಾಗಿ ಅದನ್ನ 15% ಏನ್ ಕೊಟ್ಟಿದ್ರು, ಈಗ ಅದನ್ನ 10% ಕಳಿಸಿ ನೋಡಿ. ಇಲ್ಲಿ ನಮ್ಗೆ ಏನಾಯ್ತು, ಇಲ್ಲಿ ಕಮ್ಮಿ ಆಯ್ತಲ್ವಾ? ಇಲ್ಲಿ ಏನಾಯ್ತು, ನಮ್ಗೆ 15 ಇರೋ 10%, ಇಲ್ಲಿ ನಮ್ಗೆ ಜಾಸ್ತಿ ಸಿಕ್ತು. ಅಂದ್ರೆ ಇಲ್ಲಿ ಒಂದು ಕಡೆ ಕಮ್ಮಿ ಮಾಡಿದ್ದಾರೆ ದಕ್ಷಿಣ ರಾಜ್ಯಗಳಿಗೆ, ಒಂದು ಕಡೆ ಹೆಚ್ಚು ಕೊಡ್ತಾ ಇದ್ದಾರೆ. ಓಕೆ, ದಕ್ಷಿಣ ರಾಜ್ಯಗಳು ಅಂತ ಯಾಕೆ ಕನ್ಸಿಡರ್ ಮಾಡ್ತೀನಿ ಅಂದ್ರೆ, ನಿಮ್ಗೆ ಉತ್ತರದ ರಾಜ್ಯಗಳಿಗಿಂತ ದಕ್ಷಿಣ ರಾಜ್ಯಗಳು ಸ್ವಲ್ಪ ಚಿಕ್ಕಿದೆ. ಎಸ್ಪೆಷಲಿ ದಕ್ಷಿಣ ಭಾರತ ಅಂದ ತಕ್ಷಣ ನಮ್ಗೆ ಮಹಾರಾಷ್ಟ್ರ, ಕರ್ನಾಟಕ ಎರಡೇ ನಮ್ಗೆ ಇಲ್ಲಿ ದೊಡ್ಡದಾಗ ಕಾಣೋದು. ಓಕೆ, ದಕ್ಷಿಣ ಭಾರತದ ರಾಷ್ಟ್ರಗಳು ಅಂದಾಗ ಇವನು ಮಹಾರಾಷ್ಟ್ರ ನಾವು ದಕ್ಷಿಣ ಅಂತ ಟ್ರೀಟ್ ಮಾಡಕ್ ಹೋಗಲ್ಲ. ಇವ್ ಒಂದೊಂದ್ಸಲ ಆಂಧ್ರ ಡಿವೈಡ್ ಆಯ್ತು, ನಿಮ್ಗೆ ಗೊತ್ತಿರೋ ತಮಿಳ್ನಾಡಿಗಿಂತ ಕರ್ನಾಟಕ ದೊಡ್ಡದಿದೆ, ಕೇರಳ ಚಿಕ್ಕದು. ಓಕೆ, ಈ ತರ ನೋಡಿದಾಗ ಸೊ ಏನಾಗುತ್ತೆ, ನಮಗೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕಮ್ಮಿ ಅಂತ ಏನ್ ನಾವು ಅನ್ಕೊಂಡಿದ್ವಿ, ಈಗ ಅದನ್ನು ಸ್ವಲ್ಪ ಕಣ್ಣು ಒರೆಸೋ ರೀತಿಯನ್ನು ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಕೊಡ್ತಾ ಇರೋದು 41%, ಬಟ್ ಇದ್ರಲ್ಲಿ ಮಾತ್ರ ಹಾರಿಜಾಂಟಲಿ ಡಿವಲ್ಯೂಷನ್ ಮಾತ್ರ ನಿಮಗೆ ಇಲ್ಲಿ ಚೇಂಜ್ ಮಾಡಿರ್ತಕ್ಕಂಥದ್ದು. ಇನ್ನು ಫಾರೆಸ್ಟ್ ನೋಡಿ, ಫಾರೆಸ್ಟ್ ಅಂತಕ್ಕಂಥದ್ದು ಇದೆಯಲ್ಲ, ಅದು ಸೇಮ್ ಇಟ್ಟಿದ್ದಾರೆ. ಫಾರೆಸ್ಟ್ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಈಗ ಮಧ್ಯಪ್ರದೇಶದಲ್ಲಿ ಡೆನ್ಸ್ ಫಾರೆಸ್ಟ್, ಇಲ್ಲಿ ಅಂದ್ರೆ ಡೆನ್ಸ್ ಫಾರೆಸ್ಟ್ ಒಂದೇ ಅಲ್ಲ, ಓಪನ್ ಫಾರೆಸ್ಟ್ ಗಳೇನಿರುತ್ತೆ. ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಓಪನ್ ಫಾರೆಸ್ಟ್ ಅಲ್ಲಲ್ಲಿ ನೋಡಬಹುದು, ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಲ್ಲಿ ನೋಡಬಹುದು. ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ಹಾಗಾಗಿ ಆ ಪಾಲು ಒಂದಷ್ಟು ಜಾಸ್ತಿ ಬರುತ್ತೆ ಈಗ ನಮ್ಮ ದಕ್ಷಿಣ ಒಂದು ಇದ್ರ ಕಡೆ ಕೂಡ. ಇನ್ನು ಇಲ್ಲಿ ಟ್ಯಾಕ್ಸ್ ಏನ್ ಎಫರ್ಟ್ಸ್ ಮಾಡ್ತಾ ಇದ್ರು ಟ್ಯಾಕ್ಸ್ ಕಲೆಕ್ಷನ್ಸ್ಗೆ. ಓಕೆ, ನಿಮ್ಗೆ ಗೊತ್ತಿದೆ, ದಕ್ಷಿಣ ಭಾರತ ರಾಷ್ಟ್ರಗಳು ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾ ಇದ್ವು ಅಲ್ವಾ ಸರ್? ಅದನ್ನ ನೋಡಿ ತೆಗ್ದೇ ಹಾಕ್ಬಿಟ್ರು. ಟ್ಯಾಕ್ಸ್ ಕಲೆಕ್ಷನ್ ನಿಮ್ಗೆ ಹೆಚ್ಚು ಎಫರ್ಟ್ಸ್, ಫಿಸಿಕಲ್ ಎಫರ್ಟ್ಸ್, ಅದನ್ನ ತೆಗ್ದೇ ಹಾಕ್ಬಿಟ್ರು, ಬೇಡ ಇದು ಅಂತ ಹೇಳಿ. ಅದರಿಂದ ನಮ್ಗೊಂದಷ್ಟು ಸಿಕ್ತಿ ತೆಗ್ದು ಹಾಕ್ಬಿಟ್ರು. ಬಟ್ ಇಲ್ಲಿ ಅದ್ರ ಬದಲು ಕಣ್ಣೋರ್ಸಕ್ಕೆ ಅಂತ ಹೇಳಿ ಒಂದ್ ರೀತಿ GDP ಕೊಟ್ಟಿದ್ದಾರೆ, ಕಾಂಟ್ರಿಬ್ಯೂಷನ್ ಟು GDP. ಈಗ ಎಗೇನ್ ನೀವೇನ್ ಮಾಡ್ತೀರಾ, GDPಗೆ ನಮ್ಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದು ಸರ್ವಿಸ್ ಸೆಕ್ಟರ್ ಅಂದ್ರೆ ಸೇವಾ ವಲಯ ಅಂದ ತಕ್ಷಣ ನಿಮಗೆ ಅತ್ಯಂತ ಹೆಚ್ಚು ಬರೋದಲ್ಲಿ ಕರ್ನಾಟಕ, ಮುಂಬೈ. ಓಕೆ, ನಾವು ಇದನ್ನ ಕ್ಯಾಪಿಟಲ್ ಸಿಟಿ ಅಂತಾನೆ ಕರಿತೀವಿ. ಕ್ಯಾಪಿಟಲ್ ಇಂಡಿಯಾದ ಕ್ಯಾಪಿಟಲ್ ಅಂತ ಕರಿತೀವಿ, ಹಣಕಾಸಿನ ಕ್ಯಾಪಿಟಲ್ ಅಂತ ಕರಿತೀವಿ. ಇನ್ನು ಬೆಂಗಳೂರು ಬಂದು ಸಾಫ್ಟ್ವೇರ್ ಸರ್ವಿಸಸ್ಗೆ, ತಮಿಳುನಾಡು ಇವೆಲ್ಲ ಏನಿದೆಯಲ್ಲ ಸರ್, ಇಲ್ಲಿ ಸರ್ವಿಸಸ್ ನಾವು ಹೆಚ್ಚಾಗಿ ನೋಡ್ತೀವಿ ಅಲ್ವಾ? ಮತ್ತೆ ಇಂಡಸ್ಟ್ರಿ, ನಿಮಗೆ ತಮಿಳುನಾಡಿಗೆ ಹೋದ್ರೆ ಇಂಡಸ್ಟ್ರಿ ಸಿಗುತ್ತೆ ಹೆಚ್ಚಾಗಿ ತಮಿಳುನಾಡಲ್ಲಿ ಬಂದ್ರೆ. ಸೊ ಹಾಗಾಗಿ ಅದನ್ನ ಕೊಟ್ಟಿರೋದು ಇಲ್ಲೇನು ನಮಗೆ ತೆಗ್ದಾಕಿದಾರಲ್ಲ ಇಲ್ಲೆಲ್ಲ, ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ, 10% ಕೊಡ್ತಾ ಇದ್ದಾರೆ. ಓಕೆ, ಮೊದ್ಲು ಇರಲಿಲ್ಲ ಇದು, ಈಗ 10% ಕೊಡ್ತಾರೆ. GDPಗೆ ಯಾರು ಕಾಂಟ್ರಿಬ್ಯೂಟ್ ಅವ್ರು 10%. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸಿಗೋದು 41%, ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ, ಒಂದೊಂದು ಕಡೆ ನಮಗೆ ಜಾಸ್ತಿ ಸಿಗ್ತಾ ಇದೆ, ಒಂದೊಂದು ಕಡೆ ಕಮ್ಮಿ ಆಗಿದೆಯಲ್ಲ, ಜಾಸ್ತಿ ಸಿಗ್ತಾ ಇದೆಯಲ್ಲ. ಇದರಿಂದ ನಮ್ಮ ಸ್ಟೇಟ್ಸ್, ನಾವೇನು ದಕ್ಷಿಣ ಭಾರತ ರಾಜ್ಯಗಳು ಹೋರಾಡ್ತಿದ್ವು ಕೇಂದ್ರ ಸರ್ಕಾರದ ವಿರುದ್ಧ, ಅದ್ರ ಪ್ರಕಾರ ಸ್ವಲ್ಪ ಅಮೌಂಟ್ ಜಾಸ್ತಿ ಸಿಗ್ತಾ ಇದೆ. 15 ಫೈನಾನ್ಸ್ ಕಮಿಷನ್, 16 ಫೈನಾನ್ಸ್ ಕಮಿಷನ್ ಹೋಲಿಸಿದ್ರೆ, ಐ ವಿಲ್ ಶೋ ಯು, ಎಸ್ಪೆಷಲಿ ಈ ಕೋಸ್ಟಲ್ ಏರಿಯಾ ಅಥವಾ ಸೌತ್ ಇಂಡಿಯಾ ಅಂತ ಏನ್ ಕರಿತೀವಿ ನೋಡಿ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಜಾಸ್ತಿ ಸಿಗ್ತಾ ಇದೆ. 16ಕ್ಕೂ 15ಕ್ಕೂ ಕಂಪೇರ್ ಮಾಡಿದ್ರೆ. ಇಲ್ಲಿ ಉತ್ತರ, ಬಿಹಾರ, MP, ವೆಸ್ಟ್ ಬೆಂಗಾಲ್ ನೋಡಿ ಅದಕ್ಕೆ ಕಮ್ಮಿ ಆಯಿತು. 15ಕ್ಕೂ 16ಕ್ಕೆ ಏನ್ ಕಮ್ಮಿ ಜಾಸ್ತಿ ಅಂತ ತುಂಬಾ ಲಕ್ಷ ಕೋಟಿಗಳೇನಲ್ಲ, ಏನೋ 1%, 2%, 1%, 0.5%, 0.1% ಹಿಂಗೆ ಅಷ್ಟೇ. ಈಗ ನೋಡಿ, ನಮ್ಗೆ 4.47 ಲ್ಯಾಕ್ ಕೋಟಿ ಸಿಗ್ತಾ ಇದ್ದು ನಮ್ಗೆ, ಈಗ ಇಲ್ಲಿ ಕರ್ನಾಟಕ ಇಲ್ಲಿ ನೋಡಿ 3.64 ಇದ್ದು 4.1 ಇದೆ ಅಷ್ಟೇ. ಏನ್ ಮಹಾ ಜಾಸ್ತಿ ಆಯ್ತು ಅಂದ್ರೆ ಕೋಟಿಗಳಲ್ಲಿ ಜಾಸ್ತಿ. ಬಟ್ ಪರ್ಸೆಂಟೇಜ್ ಅಂತ ನೋಡಿದಾಗ ಈಗ ನಾನು ನಿಮ್ಗೆ ತೋರಿಸ್ತೀನಿ, 15, 16 ಬಿಟ್ಟು ಹಾಕಿ 14 ತೋರಿಸ್ತೀನಿ. ಈಗ ಕರ್ನಾಟಕ ನೋಡಿ 4.13 ಇತ್ತು, ಬರ್ತಾ ಇದೆ ಈಗ 16ನೇ ಪ್ರಕಾರ. ಮೊದಲು 3.67 ಇತ್ತು 15ರ ಪ್ರಕಾರ. ಅದೇ ತರ ಇಲ್ಲಿ ಆಂಧ್ರ ಪ್ರದೇಶಕ್ಕೂ ಜಾಸ್ತಿ ಸಿಗ್ತಾ ಇದೆ, ಮಹಾರಾಷ್ಟ್ರ ಜಾಸ್ತಿ ಆಗ್ತದೆ, UP ಕಮ್ಮಿ ಆಯ್ತು. ಏನ್ ಜಾಸ್ತಿ ಕಮ್ಮಿ ಐತೆ 0.3 ಮಾತ್ರ ಕಮ್ಮಿ ಆಗಿದೆ ಅಷ್ಟೇ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋ ಸ್ನೇಹಿತರೆ. ಇಲ್ಲಿ ಗೇನ್ ಯಾವುದು, ಲಾಸ್ ಯಾವುದು ಅಂತ ತೋರಿಸ್ತೀನಿ. ನಮ್ಮ 28 ಸ್ಟೇಟ್ಗಳನ್ನ ನೋಡ್ಕೋಬಹುದು. ಆದ್ರೆ ಇದು ನಮ್ಗೆ ಖುಷಿ ಪಡುವಂತ ವಿಷಯ ಏನಲ್ಲ. ನಮ್ಮ 14ನೇ ಕಂಪೇರ್ ಮಾಡಿ, 14 ಸೂಪರ್ ಆಗಿತ್ತು. 14 ಸೂಪರ್ ಆಗಿತ್ತು. ಯಾವಾಗ UPA ಗೌರ್ಮೆಂಟ್ ಇತ್ತಲ್ಲ ಸೆಂಟ್ರಲ್ಲಿ, ಅವ್ರದ್ದು ಒಂದು ಕಂಡೀಷನ್ಸ್ ಬೇರೆ ತರ ಇತ್ತು. ಅವಾಗ ನಮ್ಗೆ ದಕ್ಷಿಣ ಭಾರತಕ್ಕೆ ಹೆಚ್ಚು ಸಿಗ್ತಾ ಇತ್ತು. ಓಕೆ, ಸೊ ಇಲ್ಲಿ ನೀವು ಅನಲೈಸ್ ಮಾಡಿ. ನನ್ನ ಪರ್ಸ್ಪೆಕ್ಟಿವ್ ಇಂದ ಹೇಳಿದ್ರೆ ಸ್ನೇಹಿತರೆ, ದಕ್ಷಿಣ ಭಾರತಗಳು ಅಂತ ನೋಡಿದಾಗ ಇದನ್ನೇ ತಗೊಳ್ಳಿ ಅಥವಾ ಬೇರೆ ತಗೊಳ್ಳಿ, ನೀವು ಅಬ್ಸರ್ವ್ ಮಾಡಿ. ನೀವು ಕಾಂಗ್ರೆಸ್ ಅದು UPA ಗೌರ್ಮೆಂಟ್, BJP, NDA ಇಸ್ ವೆರಿ ಗುಡ್. ಬಟ್ ಈ ದಕ್ಷಿಣ ಭಾರತ ಅಂತ ತಗೊಂಡಾಗ, ದಕ್ಷಿಣ ಭಾರತ ಎಸ್ಪೆಷಲಿ ನಾವು ಕರ್ನಾಟಕ, ಕೇರಳ ಅಥವಾ ತಮಿಳುನಾಡು ಅಂತ ತಗೊಂಡಾಗ, BJP ಅವರು ಉತ್ತರ ಭಾರತ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ, ದಕ್ಷಿಣ ಭಾರತಕ್ಕೆ ಮಾಡಲ್ಲ. ಆದ್ರೆ ಕಾಂಗ್ರೆಸ್ನವರು ದಕ್ಷಿಣ ಭಾರತಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಅಂದ್ರೆ, ಎಸ್ ನಮ್ಮ ರಾಜ್ಯ ಅಂತ ತಗೊಂಡಾಗ ಎಸ್ಪೆಷಲಿ ನೀವು ನೋಡಿ, ಇಲ್ಲಿ 14 ಫೈನಾನ್ಸ್ ಕಮಿಷನ್ಸ್ಗೆ ಕರ್ನಾಟಕ ತೋರಿಸ್ತೀನಿ ನಿಮ್ಗೆ 4.71 ಇತ್ತು. ಓಕೆ, ಇದು 15 ಅಲ್ಲಿ 3.65 ನೋಡಿ ಎಷ್ಟು ಕಮ್ಮಿ ಆಯ್ತು. ಈಗ 4.13 ಇದೆ.
14th ನಾವು ಕಂಪೇರ್ ಮಾಡಿದ್ರು ಕೂಡ ಇಲ್ಲಿ 4.13 ಇರೋದು, 4.71 ಇಲ್ಲ. ಆಯ್ತಾ? ಸೊ ಇದನ್ನ ನಾನು ಹೇಳ್ತಾ ಇರೋದು. ಓಕೆ, ಇವನ್ ನೀವು ರಾಜಕೀಯವಾಗಿ ನೋಡಿ, ರಾಜಕೀಯವಾಗಿ ನೋಡಿದ್ರು ಕೂಡ ನೀವು UPA ಗೌರ್ಮೆಂಟ್ ಇದ್ದಾಗ ದಕ್ಷಿಣ ಭಾರತದ ಕರ್ನಾಟಕ, ತಮಿಳುನಾಡು ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳು ಸಿಗ್ತಾ ಇತ್ತು. ಓಕೆ, ಅಂದ್ರೆ ಕಾಂಗ್ರೆಸ್ ನಲ್ಲಿ ದಕ್ಷಿಣ ಭಾರತದ ಒಂದು ಜನಕ್ಕೆ ರಾಜಕೀಯವಾಗಿ ಹೆಚ್ಚು ಪ್ರಾತಿನಿಧ್ಯ ಕೊಡ್ತಾ ಇದ್ರು. ಅವ್ರು ಡೆವಲಪ್ಮೆಂಟ್ ಮಾಡ್ಲಿಲ್ಲ ಬಿಡ್ಲಿಲ್ಲ ಅದು ಬೇರೆ ವಿಚಾರ, ನಾನು ಹೇಳ್ತಾ ಇರೋದು ಅಷ್ಟೇ. ಓಕೆ, ಬಿಜೆಪಿ ದಕ್ಷಿಣ ಭಾರತದ ಒಂದು ಜನರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಲ್ಲ ಸೆಂಟ್ರಲ್ ಅಲ್ಲಿ. ಓಕೆ, ನೀವು ರಾಜಕೀಯವಾಗಿ ತಗೊಳ್ಳಿ, ಪೋರ್ಟ್ಫೋಲಿಯೋಗಳು ತಗೊಳ್ಳಿ. ಓಕೆ, ನಿಮ್ಗೆಲ್ಲ ಮ್ಯಾಕ್ಸಿಮಮ್ ಉತ್ತರ ಭಾರತವನ್ನ ಹೆಚ್ಚು ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳು ಕೊಟ್ಟಿರ್ತಾರೆ ಆ ತರ ನೋಡೋದಾದ್ರೆ. ಸೊ ಹಾಗಾಗಿ ಇಲ್ಲಿ ನೋಡೋದಾದ್ರೆ 14th ಫೈನಾನ್ಸ್ ಕಮಿಷನ್ ನೋಡಿದ್ರೆ ಇದು ದಿಸ್ ಇಸ್ ನಾಟ್ ಮಚ್ ಏನೋ ಬಿಗ್ಗರ್ ಗ್ರೇಟ್ ಥಿಂಗ್ ಅಂತ ಏನೋ ಹೇಳಂಗಿಲ್ಲ. ಯಾಕಂತಂದ್ರೆ ಇವಾಗ ನಿಮ್ಗೆ ಗೊತ್ತಿದೆ ಎಷ್ಟು ಸಾಲಗಳು ಮಾಡ್ತಾರೆ, ಬಜೆಟ್ ಗಾತ್ರ ಏನು ಅಂದ್ರೂ ಕೂಡ ನಮ್ಗೆ ಇಲ್ಲಿ ಕಮ್ಮಿನೇ ಇದೆ ಅಂತ ಹೇಳ್ಬೋದು ಕರ್ನಾಟಕದ. ಇದೊಂದೇ ಅಂತಲ್ಲ, ಬೇರೆ ರಾಜ್ಯಗಳು ಅಷ್ಟೇ ನೋಡಬಹುದು. ಸೊ ಇದು ನನ್ನ ಪರ್ಸ್ಪೆಕ್ಟಿವ್ ಇಂದ ಹೇಳಿದೆ ಅಷ್ಟೇ. ಬಟ್ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಯಾವ್ದಕ್ಕೆ ಜಾಸ್ತಿ ಸಿಗ್ತಾ ಇದೆ ಏನು ಅಂತ ತಿಳ್ಕೊಳ್ಳಿ. ಫೈನ್ ಸರ್. ಇದು ಬಿಟ್ಟರೆ ಇನ್ನು ಗ್ರಾಂಟ್ಸ್ ಬಗ್ಗೆ ಇಲ್ಲಿ ರಿಪೋರ್ಟ್ ಅಲ್ಲೂ ಕೂಡ ಇದೆ. 9.47 ಲಕ್ಷ ಅನುದಾನಗಳನ್ನು ಕೊಡ್ತಾ ಇದೆ. ಇದರಲ್ಲಿ ಈ 16ನೇ ಫೈನಾನ್ಸ್ ಕಮಿಷನ್ ಏನ್ ಮಾಡಿದೆ, ನಗರ ಮತ್ತು ಗ್ರಾಮೀಣ ಸಂಸ್ಥೆಗಳು, ವಿಪತ್ತು ನಿರ್ವಹಣಾ ಅನುದಾನಗಳು ಈ ತರ ಸಪರೇಟ್ ಆಗಿ ಕೊಟ್ಟಿದೆ. ಲೋಕಲ್ ಗೌರ್ಮೆಂಟ್ಸ್, ರೂರಲ್ ಲೋಕಲ್ ಬಾಡೀಸ್, ಅರ್ಬನ್ ಲೋಕಲ್ ಬಾಡೀಸ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಸಪರೇಟ್ ಆಗಿ ಈ ಹೊಸದಾಗಿ ಗ್ರಾಂಟ್ಸ್ ಅಲ್ಲಿ ಇದನ್ನ ಸೇರಿಸಿದೆ. 15ನೇ ಹಣಕಾಸದಲ್ಲಿ ಹಂಗಿರ್ಲಿಲ್ಲ. ಅದನ್ನ 3 ಶಿಫಾರಸು ಮಾಡ್ತಾ ಆದಾಯ ಕೊರತೆ ಅನುದಾನ, ವಲಯ ನಿರ್ದಿಷ್ಟ ಅನುದಾನ, ರಾಜ್ಯ ನಿರ್ದಿಷ್ಟ ಅನುದಾನ ಅಂತಿತ್ತು. ಇದನ್ನ ತೆಗೆದಾಕಿದೆ. ಇದನ್ನ ತೆಗೆದಾಕಿ ಈ ರೀತಿ ಒಂದು ಗ್ರಾಂಟ್ಸ್ ಗಳನ್ನ, ಅನುದಾನಗಳನ್ನ ಈ ಬೇಸಿಸ್ ಮೇಲೆ ಕೊಡಬೇಕು ಅಂತ ಹೇಳಿ ಕೊಟ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ನೀವು ರೂರಲ್ ಲೋಕಲ್ ಬಾಡೀಸ್ ಅಂತ ತಗೊಂಡ್ರೆ, ಗ್ರಾಮೀಣದ ಒಂದು ಪಂಚಾಯತ್ ರಾಜ್ ಅಂತೆಲ್ಲ ತಗೊಂಡ್ರೆ ಅಲ್ಲಿ ಬೇಸಿಕ್ ಗ್ರಾಂಟ್ಸ್ ಇರ್ಬೇಕು. ಪರ್ಫಾರ್ಮೆನ್ಸ್ ಮೇಲೆ ಅಲ್ಲಿ ಹೆಂಗ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಅದ್ರ ಮೇಲೆ ಹಿಂಗಿರ್ಬೇಕು. ಹಾಗೆ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಏನ್ ಕರಿತೀವಿ, ಕಾರ್ಪೊರೇಷನ್ಸ್ ಆ ತರ ಬಂದಾಗ ಅಲ್ಲಿ ಬೇಸಿಕ್ ಗ್ರಾಂಟ್ಸ್ ಅದ್ರಲ್ಲಿ ಪರ್ಫಾರ್ಮೆನ್ಸ್ ಮೇಲೆ ಎಷ್ಟು ಹೋಗ್ಬೇಕು, ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಹೆಂಗ್ ಕೊಡಬೇಕು, ಸೊ ಈ ತರ, ಮತ್ತೆ ಡಿಸಾಸ್ಟರ್ಗೆ ಎಷ್ಟು ಕೊಡಬೇಕು, ಈ ರೀತಿ ಗ್ರಾಂಟ್ಸ್ ಗಳನ್ನ ಕೊಟ್ಟಿದೆ. ಸೊ ಅದನ್ನ ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಕೋಬಹುದು ಕನ್ನಡದಲ್ಲೂ ಕೂಡ. ಇದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ವಿಪತ್ತು ನಿರ್ವಹಣಕ್ಕೆ ಹೆಂಗ್ ಕೊಡ್ತಾ ಇದ್ದಾರೆ, ಅದರಲ್ಲಿ ಈಶಾನ್ಯ ಮತ್ತು ಹಿಮಾಲಯಗಳಿಗೆ 90:10 ಇದ್ರೆ, ಇತರ ರಾಜ್ಯಗಳಿಗೆ 75:25 ಹೋಗ್ತಾ ಇದೆ. ಓಕೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಸ್ ಅಡಿಯಲ್ಲಿ ಡಿಸಾಸ್ಟರ್ ಆದಾಗ ಕೊಡ್ತಕ್ಕಂಥ ಹಣಕಾಸು ಹಂಚಿಕೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಶಿಫಾರಸು ಹಣಕಾಸು ಈ ಒಂದು ಆಯೋಗ ಮಾಡಿರೋದೇನು ಅಂದ್ರೆ, ಫಿಸಿಕಲ್ ಡಿಫಿಷಿಯೇಟ್ ಏನಂತ ನಾವೇನ್ ಕರಿತೀವಿ, 2030-31 ತನಕ GDP 3.5 ಗೆ, ನಿಮ್ಗೆ ಗೊತ್ತೇ ನಾವು 4% ಅಂತ ಅನ್ಕೋತಾ ಇದ್ವಿ, 3.5 ಗೆ ಇಳಿಬೇಕು ಅಂತ ಹೇಳ್ತಾ ಇದೆ, ಇಳಿಸ್ಬೇಕು ಅನ್ನೋದು ಶಿಫಾರಸು ಮಾಡಿದೆ. ಹಾಗೆ ರಾಜ್ಯದ ಹಣಕಾಸಿನ ಕೊರತೆನ 3% ಮಿತಿಗೆ ಇಡಬೇಕು ಅನ್ನೋದು ಶಿಫಾರಸು ಮಾಡಿದೆ. ಓಕೆ, ಅದೊಂದೇ ಅಲ್ಲ, ಬೇರೆ ಬೇರೆ ಸಾಲಗಳ ಬಗ್ಗೆ ಕೂಡ ಹೇಳಿದೆ. ಇದು ಬಿಟ್ಟು ಇಂಪಾರ್ಟೆಂಟ್ ಏನು ಅಂದ್ರೆ, ವಿದ್ಯುತ್ ಸೆಕ್ಟರ್ ನಾವೇನ್ ಕರಿತೀವಿ, ಓಕೆ, ವಿದ್ಯುತ್ ಕ್ಷೇತ್ರ ಸುಧಾರಣೆ ಬಗ್ಗೆ ಹೇಳುತ್ತೆ. ಡಿಸ್ಕಾಮ್ ಗಳನ್ನ ಖಾಸಗೀಕರಣವನ್ನ ಮಾಡಬೇಕು. ಓಕೆ, ಡಿಸ್ಕಾಮ್ ವಿತರಣಾ ಕಂಪನಿಗಳನ್ನ, ಡಿಸ್ಟ್ರಿಬ್ಯೂಷನ್ಸ್ ಗಳನ್ನ, ಆ ಸಾಲವನ್ನ ಅದು ಏನಿದೆ ಅದನ್ನ ಸಂಗ್ರಹಿಸಲು ಸ್ಪೆಷಲ್ ಪರ್ಪಸ್ ವೆಹಿಕಲ್ ನ ಮಾಡಬೇಕು. ಮತ್ತೆ ಖಾಸಗೀಕರಣ ಪೂರ್ಣಗೊಂಡ ನಂತರ ರಾಜ್ಯಗಳು ಬಂಡವಾಳ ಹೂಡಿಕೆಗೆ ವಿಶೇಷ ಸಹಾಯ ಯೋಜನಾ ಹಣವನ್ನು ಬಳಸಬಹುದು ಅಂತ ಹೇಳುತ್ತೆ. ಅಂದ್ರೆ ವಿದ್ಯುತ್ ಕ್ಷೇತ್ರ ಸುಧಾರಣೆಗೆ ಒಂದಷ್ಟು ಫಂಡ್ಸ್ ಗಳನ್ನ ಕೊಟ್ಟಿದೆ. ಸಬ್ಸಿಡಿ ಬಗ್ಗೆನೂ ಹೇಳುತ್ತೆ, ಸಬ್ಸಿಡಿ ವೆಚ್ಚನ ಪರಿಶೀಲಿಸಬೇಕು, ಸಬ್ಸಿಡಿ ಕೊಡಬಾರ್ದು ಅನ್ನೋದೇ ಹೇಳುತ್ತಿದೆ ಇಂಡೈರೆಕ್ಟ್ ಆಗಿ. ಬೇಷರತ್ತರ ನಗದು ವರ್ಗಾವಣೆಯಿಂದ ದೂರವಿರಿ, ಸ್ಪಷ್ಟವಾದ ಮಾನದಂಡ ಇರಲಿ, ಬಜೆಟ್ ಅಲ್ಲದ ಸಾಲ ಮೂಲಕ ಸಬ್ಸಿಡಿ ಹಣಕಾಸು ಒದಗಿಸಲು ನಿಲ್ಲಿಸಿ ಅಂತ ಹೇಳುತ್ತೆ. ಓಕೆ, ಇನ್ನು ನಮ್ಮ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂತ ಏನ್ ಕರಿತೀವಿ, ಓಕೆ, ಸಾರ್ವಜನಿಕ ಉದ್ಯಮಗಳು ಅಂತ ಏನ್ ಕರಿತೀವಿ, ಅದನ್ನ ನೀವು ದಯವಿಟ್ಟು ಪರಿಶೀಲಿಸಿ ಅಥವಾ ಮುಚ್ಚಿ ಅಥವಾ ಅದರ ಒಂದು ಹಿಂತೆಗೆತ ನೀತಿಯನ್ನ ರೂಪಿಸ್ಕೊಳ್ಳಿ. ಕಳಪೆ ಸಾಧನೆ ತೋರ್ತಿರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಗಳನ್ನ, ಸ್ಟೇಟ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ನ ಪರಿಶೀಲಿಸಿ. ಓಕೆ, PSC ಗಳನ್ನ ನಷ್ಟ ಅನುಭವಿಸುತ್ತಿರೋದನ್ನ ಮುಚ್ಚುವಿಕೆ ಅಥವಾ ಖಾಸಗೀಕರಣ ಅಥವಾ ಅದರ ಒಂದು ಹೂಡಿಕೆ ತೆಗೆತ, ಈ ತರದನ್ನ ಕ್ಯಾಬಿನೆಟ್ ಅಲ್ಲಿ ಮುಂದಿಡಿ. ಸೊ ಹಾಗಾಗಿ ಇದರಿಂದ ನಾವು ಇನ್ನೂ ಹೆಚ್ಚು ಹಣಕಾಸವನ್ನ ಲಾಸ್ ಆಗೋದು ತಡಿಬಹುದು. ಮತ್ತೆ ಏನಾಗುತ್ತೆ, ದುಡ್ಡು ಕೂಡ ಬರುತ್ತೆ ಸರ್ಕಾರಕ್ಕೆ ಅನ್ನೋದು ಕೂಡ ಇಲ್ಲಿ ಶಿಫಾರಸು ಮಾಡಿದೆ. ಒಂದಷ್ಟು ಪ್ರಮುಖವಾಗಿ ಮಾಡಿದೀನಿ. ತುಂಬಾ ದೊಡ್ಡದಿದೆ ಇದು ರಿಪೋರ್ಟ್ ಸ್ನೇಹಿತರೆ. ಅನುದಾನಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಸ್ಕೀಮ್ಸ್ ಗೆ ಕೊಡೋದಾಗಿರ್ಬೋದು. ಸೊ ಬೇರೆ ಬೇರೆ ತರ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಕೊಟ್ಟಿದ್ದೀನಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಲಿಂಕ್ ಇದೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅಥವಾ ಪುನೀತ್ ಫೋರಮ್ ಸರ್ಚ್ ಮಾಡಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ.